ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ಫೇಶಿಯಲ್ಗೆ ಅಂತ ಸಲೂನ್ಗಳಿಗೆ ಹೋಗ್ತಾ ಇದ್ದೀರಾ ಅಥವಾ ಪಾರ್ಲರ್ಗಳಿಗೆ ಹೋಗ್ತಾ ಇದ್ದೀರಾ? ಹಾಗಿದ್ರೆ ಈ ಟಿಪ್ಸ್ ನಿಮಗೋಸ್ಕರ. ಫಸ್ಟು ನೀವು ಫೇಶಿಯಲ್ಗೆ ಅಂತ ಹೋಗುವಾಗ ಮನೆಯಲ್ಲೇ ಸಾಧ್ಯ ಆದಷ್ಟು ನಿಮ್ಮ ಗೋಲ್ಡ್ ಚೈನು, ಗೋಲ್ಡ್ ಇಯರಿಂಗ್ಗಳು ಅದು ಆರ್ಟಿಫಿಷಿಯಲ್ ಆದರೂ ಸರಿ ರಿಮೂವ್ ಮಾಡಿ ಹೋದರೆ ಬೆಟರ್. ಯಾಕೆ ಅಂತ ಅಂದರೆ ಫೇಶಿಯಲ್ ಮಾಡುವಾಗ ಈ ಸ್ಪಾಟ್ ಕಿವಿ ಭಾಗಕ್ಕೆ, ನೆಕ್ ಭಾಗಕ್ಕೆಲ್ಲ ಕ್ರೀಮ್ ಬರುತ್ತೆ ಮತ್ತು ಮಸಾಜ್ ಬರುತ್ತೆ. ಸೊ ಹಾಗಾಗಿ ಎನಿವೇ ನೀವು ಸಲೂನ್ಗಳಿಗೆ ಹೋದರೆ ನಿಮಗೆ ಫೇಶಿಯಲ್ ಗೌನ್ನ ವೇರ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ನಿಮ್ಮ ನೆಕ್ ಟ್ಯಾನ್ ಆಗೇ ಆಗಿರುತ್ತೆ ಅಫ್ಕೋರ್ಸ್. ಹಾಗಾಗಿ ನೀವು ಚೈನ್ಗಳನ್ನ ವೇರ್ ಮಾಡಿದ್ದವಾಗ ಮಸಾಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದು, ಮತ್ತು ಕ್ರೀಮ್ಗಳು ನಿಮ್ಮ ಚೈನ್ಗೆ ಅಂಟೋ ಸಾಧ್ಯತೆ ಇದೆ. ಕ್ರೀಮ್ಗಳಿಂದ ಗೋಲ್ಡಿಗೇನು ಸಮಸ್ಯೆ ಆಗಿಲ್ಲ ಅಂದರೆ ನಿಮಗೆ ಆಗಲ್ಲ, ಆದರೂ ಸಹ ನಿಮಗೆ ಮಸಾಜ್ ಫೀಲ್ನ 100% ನೀವು ಪಡಿಬೇಕು ಅಂತ ಅಂದರೆ ಖಂಡಿತ ನಿಮ್ಮ ಜ್ಯುವೆಲರಿಗಳು ಏನಿದೆ ಎಲ್ಲನೂ ಮನೆಯಲ್ಲೇ ರಿಮೂವ್ ಮಾಡಿ, ಇಯರಿಂಗ್ ಇರುತ್ತೆ ನೋಡಿ, ಇದನ್ನೆಲ್ಲ ನೀವು ಹಾಕ್ಕೊಂಡು ಮಸಾಜ್ ಮಾಡಿಸ್ಕೊಳಕ್ಕಾಗಲ್ಲ. ಒಬ್ಬ ಪರ್ಫೆಕ್ಟ್ ಮಸಾಜರು ಅಥವಾ ಒಬ್ಬ ಎಕ್ಸ್ಪರ್ಟ್ ಬ್ಯೂಟಿಷಿಯನ್ ಏನು ಅಂತಂದರೆ ಅವ್ರಿಗೆ ಪ್ರೆಷರ್ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಇಯರಿಂಗ್ಗಳನ್ನ ಕಿವಿನಲ್ಲಿ ಅಥವಾ ಮೂಗಲ್ಲಿ ಸಾಧ್ಯ ಆದರೆ ರಿಮೂವ್ ಮಾಡಿ. ಇನ್ ಕೇಸ್ ಮತ್ತೆ ವೇರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಆಫ್ಟರ್ ಫೇಶಿಯಲ್ ಏನು ಮಾಡಬೇಕು? ಲೈಕ್ ಹೇರ್ ಆಯಿಲ್ ಹಾಕ್ಕೊಂಡು ಫೇಶಿಯಲ್ಗೆ ಹೋಗಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ಹೇಗೂ ಫೇಶಿಯಲ್ ಮಾಡಿಸ್ಕೊಬಂದು ಸ್ನಾನ ಮಾಡೋಣ ಅಂತ ಅನ್ಕೊಂತಾರೆ. ನೋ, ಇದು ರಾಂಗ್ ಆಯಿತಾ? ಯಾವತ್ತೂ ಫೇಶಿಯಲ್ ಮಾಡಿಸಿದ ನಂತರ ಸಾಧ್ಯ ಆದಷ್ಟು ಯಾವುದೇ ಕ್ರೀಮ್ಸ್ನ ಯೂಸ್ ಮಾಡಬಾರ್ದು, ಫೇಸ್ ವಾಶ್ನ ಯೂಸ್ ಮಾಡಬಾರ್ದು. ಬಿಕಾಸ್ ನಾವು ಆಲ್ರೆಡಿ ಯೂಸ್ ಮಾಡಿರೋಂತಹ ಕ್ರೀಮು, ಸ್ಟೀಮು, ಮಸಾಜಸ್ ಇನ್ನೂ ಸ್ಕಿನ್ನಲ್ಲಿ ವರ್ಕ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇರೋರಿಗೆ ನನ್ನ ಸಜೆಷನ್. ನೆಕ್ಸ್ಟ್, ನಾಳೆ ನಾನು ತುಂಬ ಬಿಸಿಲಲ್ಲಿ ಓಡಾಡ್ತೀನಿ ಅನ್ನೋ ಹಾಗಿದ್ರೆ ದಯವಿಟ್ಟು ಹಿಂದಿನ ದಿನ ಫೇಶಿಯಲ್ ಬೇಡ. ಸಾಧ್ಯ ಆದಷ್ಟು ನಾಳೆ ನೀವು ತುಂಬ ಸನ್ಲೈಟ್ಗೆ ನಿಮ್ಮ ಫೇಸ್ನ ಎಕ್ಸ್ಪೋಸ್ ಮಾಡಬಾರ್ದು. ಇದು ನೆಕ್ಸ್ಟ್ ಆ್ಯಂಡ್ ಮಸ್ಟ್. ಮದುವೆ ಹುಡುಗಿರಾಗಿದ್ದರೆ ನಾಳೆ ಹಳದಿ ಶಾಸ್ತ್ರ ಇದೆ ಅಂದರೆ ಹಿಂದಿನ ದಿನ ಯಾವುದೇ ಫೇಶಿಯಲ್ ಅಥವಾ ಎನಿ ಬ್ಯೂಟಿ ಸರ್ವಿಸಸ್ನ ಸ್ಕಿನ್ಗೆ ತಗೊಳ್ಳೋ ಹಾಗಿಲ್ಲ. ಕಂಪಲ್ಸರಿ ಇದು. ನೀವು 3 days ಅಥವಾ 5 days ಮುಂಚೆ ತಗೋಬೇಕು. ಈ ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಎಲ್ಲ ಇವೆಂಟ್ಸ್ ಏನೇನಿದೆ 3 days ಅಥವಾ 5 days ಮುಂಚೆ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಳ್ಳಿ. ವ್ಯಾಕ್ಸ್ ಆಗ್ಬೋದು, ಫೇಸ್ ಆಗ್ಬೋದು. ಬಿಕಾಸ್ ಏನೇ ಅಲರ್ಜಿಗೆ ಆಗೋದಿದ್ರು ಅಥವಾ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗೋದಾದ್ರೂ ಇಟ್ಸ್ ಟೇಕ್ ಸಮ್ ಟೈಮ್. ಸೊ ಸಡನ್ ಆಗಿ ಯಾವುದೇ ಇವೆಂಟ್ ಇದೆ ಅಂದರೆ ಹಿಂದಿನ ದಿನ ಸ್ಟೀಮ್ ಮಾಡೋವಂಥದ್ದು ಆ ಥರ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳೋ ಹಾಗಿಲ್ಲ. ಓಕೆ, ಇದಿಷ್ಟು ನನ್ನ ಕಡೆಯಿಂದ ಫೇಶಿಯಲ್ಗೆ ಹೋಗೋರಿಗೆ ಸಜೆಷನು. ಫೇಶಿಯಲ್ ಮಾಡಿಸ್ಕೊ ಬಂದ ನಂತರ ಮಾಡಬೇಕಾಗಿರುವಂತಹ ಸ್ಕಿನ್ ಕೇರ್ಗಳು ಇನ್ನೂ ಇದೆ. ಡೇ ಬೈ ಡೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದೆನ್ ಫೇಶಿಯಲ್ ಬೆಡ್. ಇನ್ ಕೇಸ್ ನೀವು ಫೇಶಿಯಲ್ ತಗೊಳ್ಳಿಕ್ಕೆ ಹೋಗುವಾಗ ನಿಮಗೆ ಆ ಪ್ಲೇಸ್ ಕಂಫರ್ಟ್ ಆಗಲ್ಲ ಅಂತ ಅನ್ಸಿದ್ರೆ ಪ್ಲೀಸ್ ಕ್ಯಾರಿ ಯುವರ್ ಓನ್ ನ್ಯಾಪ್ಕಿನ್, ಲಾಂಗ್ ಟವಲ್ಸ್. ಬಿಕಾಸ್ ಅದು ನಿಮಗೂ ಕಂಫರ್ಟಬಲ್ ಆಗಿರುತ್ತೆ, ಸಲೂನಲ್ಲೂ ಸಹ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ. ಬಿಕಾಸ್ ಎನಿವೇ ವಿ ಡೂ ಚೇಂಜ್ ದಿಸ್ ಯೂಸ್ ಆ್ಯಂಡ್ ಥ್ರೋ ಬೆಡ್ ಸ್ಪ್ರೆಡ್